ಇನ್ನು ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಮಾತನಾಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ಕಾಂಗ್ರೆಸ್ ಅವರು ಬರ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರ, ಅಲ್ಪಸಂಖ್ಯಾತರ ತುಷ್ಟೀಕರಣವೇ ಕಾಂಗ್ರೆಸ್ನವರ ಈ ನಿರ್ಧಾರಕ್ಕೆ ಕಾರಣ ಅಂತ ಹೇಳಿ ಪರಿಷತ್ನ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಾರಿದ್ದಾರೆ. ರಾಮ ಕಾಲ್ಪನಿಕ ಅಂತ ಹೇಳಿ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ರು. ಆಗ ಜೊತೆಗೆ ಶಿಲಾನ್ಯಾಸದ ವೇಳೆ ಕಪ್ಪು ಬಟ್ಟೆ ಧರಿಸಿ ಸದನಕ್ಕೆ ಬಂದಿದ್ರು ಇವರು. ಮಂದಿರ ಆಗಿರೋದು ಕಾಂಗ್ರೆಸ್ನವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ, ಸಹಿಸೋದಕ್ಕೆ ಆಗದೇ ಇರುವಂತಹ ಮಾನಸಿಕತೆಯನ್ನ ಕಾಂಗ್ರೆಸ್ನವರು ಹೊಂದಿದ್ದಾರೆ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಮಾನಸಿಕತೆ ಹಾಗೇ ಇದೆ ಅಂತ ಹೇಳಿ ಮಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ವಾಗ್ದಾಳಿ ನಡೆಸಿದ್ದಾರೆ. ಶ್ರೀರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಅವರು ಹೋಗೋದಿಲ್ಲ ಅಂತ ನಿರ್ಧಾರ ಮಾಡಿದ್ದು ಬಹುತೇಕ ಅದು ಅನಿರೀಕ್ಷಿತ ಅಂತ ಅನಿಸೋದಿಲ್ಲ ನನಗೆ. ಶ್ರೀರಾಮ ಅನ್ನೋದೇ ಕಾಲ್ಪನಿಕ ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟವರು ಕಾಂಗ್ರೆಸ್ನವರು. ಮತ್ತು ಶ್ರೀರಾಮ ದೇವಸ್ಥಾನಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಸದನಕ್ಕೆ ಬಂದವರೇ ಕಾಂಗ್ರೆಸ್ನವರು, ಪುಣ್ಯಾತ್ಮರು. ಹಾಗಾಗಿ ಅವರ ಭಾವನೆಗಳು ಶ್ರೀರಾಮ ಮಂದಿರ ಆಗುವುದನ್ನು ಸಹಿಸಲಿಕ್ಕಾಗದಿರುವಂಥ ಮಾನಸಿಕತೆ. ಅಲ್ಲಿಂದ ಇಲ್ಲಿಯವರೆಗೆ ಅವರು ಮಾಡಿರುವಂಥ ನಡವಳಿಕೆಗಳನ್ನು ನೋಡಿ ಸಿದ್ದರಾಮಯ್ಯನವರು ಶ್ರೀರಾಮ ದೇವಸ್ಥಾನಕ್ಕೆ ಹೋಗಬಾರ್ದು ಅನ್ನುವಂಥ ಮಾನಸಿಕತೆಯಲ್ಲೇ ಇದ್ದರು. ಆದರೆ ಕಾಂಗ್ರೆಸ್ ಅವರು ಕೆಳಸ್ತರದ ಕಾರ್ಯಕರ್ತರು ಹಿಂದೂಗಳು ಅಂತ ಹೇಳ್ತುಕೊಂಡವರೆಲ್ಲ ಶ್ರೀರಾಮ ಮಂದಿರದ ಬಗ್ಗೆ ಆಶಯವನ್ನು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇರುವುದನ್ನು ನಾನು ಕಂಡಿದ್ದೆ. ಇವತ್ತಿನ ಅವರ ಈ ನಿರ್ಧಾರದಿಂದ ಅಲ್ಪಸಂಖ್ಯಾತರನ್ನು ತುಷ್ಟೀಕರಿಸಬೇಕು, ಅವ್ರ ಓಟ್ ಎಲ್ಲಿಗೇನೋ ಡ್ಯಾಮೇಜ್ ಆಗುತ್ತೆ ಏನೋ ಅನ್ನುವ ಕಾರಣಕ್ಕೋಸ್ಕರ ರಾಮನೇ ಇಲ್ಲ ಅಂತ ಹೇಳಿದ್ರ ಜೊತೆ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡುವ ಸಂದರ್ಭದಲ್ಲಿ ಕಪ್ಪು ಬಟ್ಟೆ ಧರಿಸಿದ್ರು ಬಂದದ್ರ ಜೊತೆ ಇವತ್ತು ರಾಮ ಮಂದಿರದ ಉದ್ಘಾಟನಾ ಸಮಾರೋಹವನ್ನು ಬಹಿಷ್ಕಾರ ಮಾಡಿರುವಂಥದ್ದು ಅವರು ಬರೇ ರಾಮ ಮಂದಿರ ವಿಚಾರ ಅಲ್ಲ, ಈ ಹಿಂದೂಗಳನ್ನುವಂಥ ಪ್ರತಿಯೊಬ್ಬರನ್ನು ಬಹಿಷ್ಕಾರ ಮಾಡಿದ್ದಾರೆ ಅನ್ನುವಂಥ ಭಾವನೆಗಳು. ಸಿದ್ದರಾಮಯ್ಯನ ಭಾವನೆಗಳು ಏನೇ ಇದ್ದರೂ ಕೂಡ DK ಶಿ ಅವರು ಹೇಳ್ತಾ ಇದ್ರು, ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ನನ್ನಲ್ಲೂ ರಾಮ ಇದ್ದಾನೆ, ನಿನ್ನಲ್ಲೂ ರಾಮ ಇದ್ದಾನೆ ಅನ್ನುವಂಥ ಮಾತು ಹೇಳ್ತಾ ಇದ್ದರು. ಈಗ ರಾಮ ಜನ್ಮಭೂಮಿಗೆ ಹೋಗಬೇಡಿ ಅಥವಾ ರಾಮ ಕಾರ್ಯಕ್ರಮವನ್ನು ಉದ್ಘಾಟನಾ ಸಮಾರಂಭವನ್ನು ಶ್ರೀರಾಮ ದೇವಸ್ಥಾನದ ಉದ್ಘಾಟನಾ ಸಮಾರಂಭವನ್ನು ಬಹಿಷ್ಕಾರ ಮಾಡಿ ಅವ್ರ ಪಾರ್ಟಿಯೇ ಒಂದು ನಿರ್ಧಾರ ತಗೊಂಡಾಗ DK ಶಿ ಅವರ ಭಾವನೆಗಳೇನು ಅನ್ನೋದು ಕೂಡ ಒಂದು ಚರ್ಚೆ ಅಂತ ಅನಿಸುತ್ತೆ.